ಮೂಗ್ದಾರ ಆಡಿಸ್ತಾ ಇತ್ತು. ಲಕ್ಕಣವ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ. ಯಾವಾಗ ಬಂದ್ರಿ? ನಾನು ಬೆಳಗ್ಗೆ ಬಂದೆ, ನೀವು ಬಂದು ಎಷ್ಟು ಜನ ಆಯ್ತು? ಸ್ವಾಮಿ ಕೃಷ್ಣ ದರ್ಶನ ಆಯ್ತು. ಹೌದಾ? ಭಕ್ತಿವಂತರಿಗೆ ಕಾಣಿಸಲ್ಲ, ಯಾಕೋ ಈ ನನ್ನ ಕಾಣ್ತೀವಿ. ಮರ್ತೋಗ್ಬಿಟ್ಟಿದ್ರ ನನ್ನ ಈ ಸಲ ಏನೋ ಫೋನೇ ಮಾಡ್ಲಿಲ್ಲ ಜಾತ್ರೆ ಶುರು ಆದಾಗಿಂದ. ಅಲ್ಲ, ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲೇನೆ ಗಿರೀಶ್ ಸಾರು ಅಂತ ನಾನು ಅಂದ್ಕೊಂಡ್ರೆ ಕಾಣಿಸೋದೇ ಇಲ್ವೇ. ಬಂದ್ಬಿಟ್ಟಿದೆ. ಧನ್ಯವಾದಗಳು. ಹೀಗೇನೆ ನಮ್ಮ ವಿಡಿಯೋ ಚಾನೆಲ್ಗಳು ಇಂಡಿಯನ್ ಕವು ಮತ್ತು ಗಿರೀಶ್ ಹಳ್ಳಿಕಾರ್, ಇವ್ರು ಎರಡೂ ನಮ್ಮ ಹಳ್ಳಿಕಾರು ಸಾಕುವಂತವ್ರಿಗೆ ಮಾದರಿಯಾಗಿ 2 ಕಣ್ಣುಗಳಿದ್ದಂಗೆ ಇದ್ದೀರಿ. ನಿಮ್ಮ ವತಿಯಿಂದ ಅನೇಕ ಜನಕ್ಕೆ ಅರಿವು ಮೂಡಿಸಿದಂಗಾಗಿದೆ. ನಿಮ್ಮ ಒಂದು ಶ್ರಮ ಯುವಕರ ಮೇಲೆ ಭಾರಿ ಪ್ರಭಾವ ಬೀರ್ತಾ ಇದೆ. ಹಳ್ಳಿಕಾರ್ ಸಾಕೋಕ್ಕೆ ಒಂದು ಪ್ರೇರಣೆ ಆಗಿದೆ. ಅದರಿಂದ ನಿಮಗೆ ಹಳ್ಳಿಕಾರ್ ಗಿರೀಶ್ ಹಳ್ಳಿಕಾರು ಮೆಡಿಗೇಸಿ ಮತ್ತು ಇಂಡಿಯನ್ ಚಾನೆಲ್ ನಾಗೇಶ್ ಅವ್ರಿಗೆ ನಾವೆಷ್ಟು ಧನ್ಯವಾದಗಳು ಹೇಳುತ್ತೀರಲ್ಲ ಸ್ವಾಮಿ. ಅದರಿಂದ ಸಿದ್ಧಗಂಗಾ ಜಾತ್ರೆಗೆ ಬಂದ್ಬಿಟ್ಟಿದ್ದೀರಿ. ಇಲ್ಲಿ ಪುಣ್ಯಕ್ಷೇತ್ರ, ನಡೆದಾಡೋ ದೇವರು ಇದ್ದಿದ್ದಂಥ ಜಾಗ. ಈ ಮಹಾನುಭಾವನ ಒಂದು ಇದನ್ನ ನಾವು ಎಷ್ಟು ಹೇಳಿದ್ರು ತೀರಲ್ಲ. ಅವರ ಒಂದು ಆಸೆ, ಅವರ ಒಂದು ಸಂಕಲ್ಪದಿಂದ ಇವತ್ತು ದಿವಸ ಸಿದ್ಧಗಂಗಾ ಜಾತ್ರೆ ನಡೀತಾ ಇದೆ. ಅವರು ಹಳ್ಳಿಕಾರ್ ಸಾಕಿರುವಂತ ವಿದ್ಯಾರ್ಥಿಗಳಾಗಿ ನಮ್ಮ ಸಿದ್ಧಗಂಗೆಗೆ ಬಂದು ಗುರುಗಳಾಗಿ ಸ್ವಾಮೀಜಿಗಳಾಗಿ 113 ವರ್ಷ ಇದ್ದು ನಡೆದಾಡಿ ದೇವರಾಗಿ ವೈಕುಂಠಕ್ಕೆ ಸೇರ್ಕೊಂಡಿದ್ದಾರೆ ಸ್ವಾಮಿ. ಹಿಂಗಾಗಿ ನಾವು ಎಷ್ಟು ಹೇಳಿದ್ರು ಶಿವಕುಮಾರ ಸ್ವಾಮಿಗಳನ್ನ ನಮ್ಮ ಮುಂದೆ ಓಡಾಡ್ತಾ ಇದ್ದಾರೆ ಅಥವಾ ಅಲ್ಲಿ ಕುತ್ಕೊಂಡಿದ್ದಾರೆ, ನಮಸ್ಕಾರ ಮಾಡ್ಕೊಂಡು ಬರ್ಬೇಕು ಅನಿಸ್ತದೆ ಸ್ವಾಮಿ. ಹೌದು, ಎಲ್ಲ ಭಕ್ತಾದಿರು ಹಂಗೆ ಅನ್ಕೊಂಡು ಅದು ಹಂಗೆ ಬರೋದು ಮಟ್ಟಕ್ಕೆ ಇದ್ದಾರೆ ಅಂದ್ಕೊಂತೀವಿ. ಹೌದೌದೌದು. ಹೆಂಗೆ ಅಂದ್ರೆ ಜನಗಳ ಹೃದಯದಲ್ಲ ಸರ್, ಇಡೀ ಇಲ್ಲಿ ಈ ಕ್ಷೇತ್ರದಲ್ಲೇ ನಿಂತ್ಬಿಟ್ಟವ್ರೆ ಅಂತ ಅನ್ಕೊಂತೀವಿ. ಮತ್ತೆ ಜಾತ್ರೆಗೆ ಬಂದು ಎಷ್ಟು ದಿನ ಆಯ್ತು? ರಾತ್ರಿ ಬಂದಿದ್ವಿ. ಒಟ್ಟು ಎಷ್ಟು ಕರು ಹಾಕಿದ್ದೀರಾ? ನೋಡಿ ಸರ್, 3 ಕರು ಹಾಕಿದ್ದೀವಿ. ಅದು ಬಿಳಿದೆ? ಅದು ಬೆಳೆದು ನಮ್ಮ ಮುನ್ರಾಜ್, ನಿಮ್ದ? ಅಮರಾವತಿ ಮುನ್ರಾಜು, ನಿಮ್ಮ ಸ್ನೇಹಿತ. ಹೌದೌದು. ಪಾಪ ಅವ್ರು ಸುಮಾರು ಸತಿ ಫೋನ್ ಮಾಡಿದ್ರು, ಮನೆ ಹತ್ರ ಹೋಗಕ್ಕೆ ಆಗ್ಲಿಲ್ಲ. ಅದು ಯಾಕೋ ಟೈಮ್ ಕೂಡ ಬರ್ಲಿಲ್ಲ. ಆಮೇಲೆ ನೀವಿಬ್ರು ಕಣ್ಣು ಒಂದೇ, ನೀವಿಬ್ರು ಸಹೋದರಿದ್ದಂಗೆ, ನಿಮ್ಮ ವಾಯ್ಸು ಒಂದೇ ತರ, ನೀವ್ ಹೇಳ್ತಾ ಇದ್ದೀರಾ. ಇಬ್ರು ಒಂದೇ ತರ ಕ್ವಶನ್ ಮಾಡ್ತೀರಿ, ಜನಗಳಿಗೆ ಚೆನ್ನಾಗಿ ಅರ್ಥ ಆದಂಗೆ ವಿವರಿಸಿ ಹೇಳ್ತೀರಿ. ಇಂಥ ಒಂದು ಇದನ್ನ, ಈ ಒಂದು ಕ್ರಮ ಯಾರಿಗೂ ಬರ್ತಾ ಇಲ್ಲ. ಅದರಿಂದ ನಿಮ್ಮ ವಿಡಿಯೋಗಳು ಸಾಕಷ್ಟು ಜನ ನೋಡ್ಲಿ, ನಿಮ್ಮ ಒಂದು ಇದಕ್ಕೆ ಶ್ರೇಯಸ್ಸು ಸಿಗ್ಲಿ ಅಂತ ಭಗವಂತನ ಹತ್ರ ಕೋಲ್ಕೊಂತ ಶಿವಕುಮಾರ ಸ್ವಾಮಿ ಪಾದಾಭಿಷೇಕ ಮಾಡಿದ ವಂದಿಸ್ತೀನಿ ಸ್ವಾಮಿ. ವಂದನೆಗಳು ಲಕ್ಕಣ್ಣವ್ರೆ. ಮತ್ತೆ ಎಷ್ಟು ಕರುಗಳು ಇದ್ರಲ್ಲಿ ಮಾಡಿದ್ರಿ, ಘಾಟಿಯಲ್ಲಿ ಮಾರಿದ್ರಿ? ಘಾಟಿನಲ್ಲಿ ಒಂದು 3 ಕರು ಮಾರಿದೆ ಸರ್. ಮತ್ತೆ ಬೇರೆ ನಲ್ಕಾಲ್ ಬೆಟ್ಟದಲ್ಲಿ ಹೋಗಿ 1 ಮಾರಿದೆ. ಮನೆ ಹತ್ರ ಒಂದು 3 ಮಾರಿದೆ. ಈ ಸಿದ್ಧಗಂಗಾ ಜಾತ್ರೆಗೆ ಇಂಥವೇ ಹೋಗೋದು ಅಂದ್ಬಿಟ್ಟು ತಗೊಂಡು ಬಂದಿದ್ದೀನಿ. ಇದು ಮನೆ ಹತ್ರ ಎಷ್ಟವೆ? ಮನೆ ಹತ್ರ ಇನ್ನು 3 ಇದೆ ಸರ್. 3 ಇದಾವ? ಅದು ದೊಡ್ಡವು. ಅದು ವಿದ್ರಾಶ್ವತ್ಥಕ್ಕೆ ಬರ್ತೀನಿ ಈ ಸಾರಿ, ನಾನು ನಿಮ್ಮ ಮಾಗಡಿಗೂ ಹೋಗೋದಿಲ್ಲ. ಹೌದಾ? ವಿದ್ರಾಶ್ವತ್ಥ ನೋಡ್ಬಿಡೋಣ ಅನ್ನೋ ಒಂದಿದೆ. ದಯಮಾಡಿ ನಿಮ್ಗೆಲ್ಲ ಸ್ವಾಗತ ಕೊಡ್ತೀನಿ, ಬನ್ನಿ. ಆಯಿತು ಸರ್. ಅವನಿಗೆ ಬರೋರು ಯಾರು? ಬರೋರು ಯಾರು? ಮಧುಗಿರಿಗೆ ಬರೋರು ಯಾರು? ನಿಮ್ಮಿಬ್ಬರಲ್ಲಿ ನೋಡೋಣ, ಟೈಮ್ ಹೆಂಗೆ ಸಿಗುತ್ತೋ ಗೊತ್ತಿಲ್ಲ ನಮಗೆ. ಭಾನುವಾರ ಬಂದರೆ ನೋಡೋಣ. ಬನ್ನಿ ಸರ್. ಸರಿ, ನೀವು ಒಂಟಿನ ಇದು ಜೊತೆ ಹಾಕಕ್ಕೆ ಕೊಡೋದಿಲ್ಲ? ದೊಡ್ಡೋರಿ ತಗೊಂತೀರಾ? ಎಷ್ಟು ತಿಂಗಳ ಕರ ಇದು? ಎಲ್ಲಿ ತೊಗೊಂಡಿದ್ದು? ಐನಗುಡಿ ತೊಗೊಂಡಿದ್ದ? ಎಷ್ಟಾಗಿದೆ ಸರ್? ಅವ್ರ್ಯಾರೋ ಬಂದು ಹಿಡ್ಕೊಂಡು ಹೋಗ್ಬಿಟ್ಟ. ಹೌದಾ? ಬೇಕು ಅಂತ ಹಿಡ್ಕೊಂಡು ಹೋಗ್ಬಿಟ್ಟ, ಸಿದ್ಧಘಟ್ಟ ಮುನ್ರಾಜು ಅಂತ ಹಿಡ್ಕೊಂಡು ಹೋಗ್ಬಿಟ್ಟ. ನಂಗೆ ಬೇಕೇ ಬೇಕು ಅಂತ ಬಿಡಲೇ ಇಲ್ಲ, ಹಿಡ್ಕೊಂಡು ಹೋಗ್ಬಿಟ್ಟ. ಎಷ್ಟು ಜೊತೆ ಎಷ್ಟು ಕೊಟ್ಟಿದ್ರಿ ಸರ್? ಅದು 50,000 ಕೊಟ್ಟಿದ್ದೆ, ಇದು 65,000 ಸರ್. 120 ತೊಗೊಂಡು ಜೊತೆ ಹಾಕಿದ್ರಿ? ಇವಾಗ ಇದು ಕೂಟ ನೋಡ್ತಾ ಇದ್ದೀರಾ ಇಲ್ಲಿ? ನೋಡ್ತಾ ಇದ್ದೀವಿ ಸರ್. ಕೂಟ ಸಿಕ್ಕಲ್ಲ, ಯಾರು ಕೇಳಿದ್ರೆ ಕೊಟ್ಟು ಬಿಡ್ತೀರಿ. ಆಮೇಲೆ ದೊಡ್ಡವರಿಗೆ ತಗೋತೀವಿ. ದೊಡ್ಡವ್ರು ಇಲ್ಲೇ ತಗೊಂತೀರಾ? ಆಯ್ತು ಸರ್, ಧನ್ಯವಾದಗಳು. ಬರ್ತೀನಿ ನಿಮ್ಮ ಊರಿಗೆ ಒಂದ್ಸತಿ. ಸರಿ ಸರ್.